ಪವರ್ ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾಸ್ ಕಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಾಮಂಜಿ ಎಂ ಬೂದಿಗೆರೆ. 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ತದನಂತರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ನಂತರ ಶಾಸಕರಾಗಿ, ಸಚಿವರಾಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿರುವ ಅನುದಾನ ಎಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಜನರು ಅವ್ರ ಪರ ಇರುವಂಥ ಅಭಿಪ್ರಾಯವೇನೋ, ಅವ್ರು ಕೊಡುವಂಥ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 2023ರ ದೇವನಹಳ್ಳಿ ಕ್ಷೇತ್ರದ ಚುನಾವಣೆ ಫಲಿತಾಂಶ. KH ಮುನಿಯಪ್ಪ ಕಾಂಗ್ರೆಸ್ ಪಡೆದ ಮತಗಳು 73,058, ಗೆಲುವಿನ ಅಂತರ 5,631. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿರುವ ಕ್ಷೇತ್ರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವನಹಳ್ಳಿ ವರ್ಲ್ಡ್ ಫೇಮಸ್ ಆಯಿತು. ಚಕ್ಕೋತ ಹಣ್ಣಿಗೆ ಹೆಸರಾದ ದೇವನಹಳ್ಳಿ ದ್ರಾಕ್ಷಿ, ಗುಲಾಬಿ ಹೂವಿನಿಂದಲೂ ಕೂಡ ವಿಶ್ವವಿಖ್ಯಾತವಾಗಿದೆ. ಮೀಸಲು ಕ್ಷೇತ್ರವಾಗಿರುವ ದೇವನಹಳ್ಳಿಯಲ್ಲಿ ಒಂದು ಬಾರಿ ಗೆದ್ದ ಅಭ್ಯರ್ಥಿ ಮತ್ತೊಂದು ಬಾರಿ ಗೆದ್ದಿರುವ ಇತಿಹಾಸವಿಲ್ಲ. ಇನ್ನು 1989ರಿಂದ ಒಂದು ಬಾರಿ ಗೆದ್ದ ಪಕ್ಷ ಸಹ ಇನ್ನೊಂದು ಬಾರಿ ಗೆಲುವು ಸಾಧಿಸಿಲ್ಲ. ಮತ್ತೊಂದು ವಿಶೇಷ ಎಂದರೆ ಬಿಜೆಪಿ ಕ್ಷೇತ್ರದಲ್ಲಿ ಖಾತೆಯನ್ನೇ ತೆರೆದಿಲ್ಲ. ಕಾಂಗ್ರೆಸ್ ಮತ್ತು JDS ಪಕ್ಷಗಳದ್ದೇ ಪ್ರಾಬಲ್ಯ. 1989ರಿಂದ ಒಂದು ಬಾರಿ ಕಾಂಗ್ರೆಸ್ ಗೆದ್ದರೆ ಮತ್ತೊಂದು ಬಾರಿ JDS ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿದ್ದ KH ಮುನಿಯಪ್ಪ ದೇವನಹಳ್ಳಿಯಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮುನಿಯಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗುವ ಮೂಲಕ ದೇವನಹಳ್ಳಿಗೆ ಮೊದಲ ಬಾರಿ ಸಚಿವ ಸ್ಥಾನವೂ ಕೂಡ ಸಿಕ್ಕಿದಂತಾಗಿದೆ. ಹಾಗಾದ್ರೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಹಿಂದೆಂದೂ ಆಗದ ಅಭಿವೃದ್ಧಿ ಕಾರ್ಯಗಳು ಆಗಿವೆಯಾ? ದೇವನಹಳ್ಳಿ ಜನ ಸಚಿವ KH ಮುನಿಯಪ್ಪ ಬಗ್ಗೆ ಹೇಳೋದೇನು ಅನ್ನೋದನ್ನ ಅವರ ಮಾತಿನಿಂದಲೇ ಕೇಳೋಣ ಬನ್ನಿ. ಸರ್, ಈಗ ನಮ್ಮ ದೇವನಹಳ್ಳಿ ಶಾಸಕರು ಸಚಿವರಾಗಿದ್ದಾರೆ, ಅವರು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರೋ ಅಥವಾ ಇಲ್ಲೋ ಅಂತ? ಈ ಕ್ಷೇತ್ರದ ಶಾಸಕರು ಹೊಸಬರಾದರೆ ಅವರೇನು ಕೆಲಸ ಮಾಡ್ತಾ ಇರಲ್ಲ. ಇವರು ಹಳಬರು, ಕೇಂದ್ರದ ಮಂತ್ರಿಯಾಗಿದ್ದರು, ಆಮೇಲೆ 7 ಬಾರಿ ಸೋಲಿಲ್ಲದ ಸರದಾರರು. ಹಂಗೆ ಆಗಿರೋದ್ರಿಂದ ಇವರು ಕಾಮಗಾರಿಗಳು 100ಕ್ಕೆ 70%, 80% ಎಲ್ಲ ಕಾಮಗಾರಿಗಳಾಗಿದೆ. ಆಮೇಲೆ ಆಹಾರದಲ್ಲಿ ಕಾರ್ಡು ಇಲ್ದವ್ರಿಗೆಲ್ಲ ಕಾರ್ಡುಗಳು ರೆಡಿ ಮಾಡಿ ಕೆಲವು ಕಾರ್ಡುಗಳೊಂದು ಇಶ್ಯೂನು ಮಾಡಿದ್ದಾರೆ. ಇರೋದರಲ್ಲಿ ಮುನಿಯಪ್ಪನವರು ಒಂದು ಕೆಲಸ ಕಾರ್ಯಗಳು ಈ ತಾಲೂಕಿನ ಭಾಗದಲ್ಲಿ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಮುನಿಯಪ್ಪನವರು ಏನೇನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ಸರ್, ಈಗ ಮಾಡಿದ್ದಾರೆ ಅಂದರೆ ಈ ಒಂದು ತಾಲೂಕಲ್ಲಿ 250 ಹಳ್ಳಿ ಬರ್ತದೆ. ಒಂದು 250 ಹಳ್ಳಿಯಲ್ಲಿ ಒಂದು 150-180 ಹಳ್ಳಿ 200 ಹಳ್ಳಿ ಡೆವಲಪ್ಮೆಂಟ್ ಆಗಿರ್ತದೆ. ಕೆಲವೊಂದು 50 ಹಳ್ಳಿ ಕಾಮಗಾರಿ ಪೆಂಡಿಂಗು ಆಗಿರಲ್ಲ, ಪೆಂಡಿಂಗ್ ಇರ್ತದೆ. ಒಂದು ಕಾಮಗಾರಿ ಮಾಡಿರೋರು ಪರವಾಗಿಲ್ಲ, ಮುನಿಯಪ್ಪ ಒಳ್ಳೆಯವರು, ಕೆಲಸ ಕಾರ್ಯಗಳು ಮಾಡಿದ್ರು ಅಂತಾರೆ. ಕೆಲವೊಂದು ಹಳ್ಳಿಗಳು ಪೆಂಡಿಂಗ್ ಇರೋದ್ರಿಂದ ಏನು ನಮ್ಮ ಕಡೆ ಕೆಲಸ ಕಾರ್ಯಗಳು ಸಾಕಷ್ಟು ಮಾಡಿಲ್ಲ, ನಿಧಾನ ಮಾಡ್ತಾವ್ರೆ, ಯಾಕೆ ಮಾಡ್ತಾವ್ರೆ ಅನ್ನೋದು ಒಂದು 2 ಥರನೂ ಮಾತಾಡ್ತಾರೆ. KH ಮುನಿಯಪ್ಪನವ್ರಿಗೆ ಒಂದು 10 ಅಂಕದಲ್ಲಿ ನೀವು ಎಷ್ಟು ಅಂಕ ಕೊಡ್ತೀರಾ ಅಂತ? 10 ಅಂಕದಲ್ಲಿ ಸರ್, 10 ಅಂಕದಲ್ಲಿ ಮುನಿಯಪ್ಪನವರಿಗೆ ನಾವು ಒಂದು 8 ಅಂಕವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿಗೆ 10 ಲಕ್ಷ ಯೋಜನೆ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಆಗಿದೆ. ಅದೇ ರೀತಿ ನಾಗನಾಯಕನಹಳ್ಳಿ ಗ್ರಾಮಕ್ಕೆ 10 ಲಕ್ಷ ಅನುದಾನ ಆಗಿದೆ. ಚೀಮಶ್ನಹಳ್ಳಿ ಗ್ರಾಮಕ್ಕೆ, ಚೀಮಶ್ನಹಳ್ಳಿ ಮುದ್ದೇನಹಳ್ಳಿ ಗ್ರಾಮಕ್ಕೆ ಸೇರಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ 35 ಲಕ್ಷ ಯೋಜನೆ ಅಡಿಯಲ್ಲಿ ಆಗಿದೆ ಸರ್. ಅಭಿವೃದ್ಧಿ ವಿಚಾರವಾಗಿ ಕೆಲವು ರಸ್ತೆಗಳಿಗೂ ಭಾಳಷ್ಟು ಹದಗೆಟ್ಟಿದೆ ಮತ್ತು ನೀರಿನ ಕೊರತೆ ಭಾಳ ಇದೆ. ಚನ್ನರಾಯಪಟ್ಟಣ ಒಂದು ಪಂಚಾಯತಿ ಹೆಡ್ಕ್ವಾರ್ಟರ್ ದೊಡ್ಡ ಗ್ರಾಮ ಆಗಿರೋದ್ರಿಂದ ಕುಡಿಯೋ ನೀರು ಸಮಸ್ಯೆ ಇದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಬೋರ್ವೆಲ್ ಹಾಕ್ಸಿದ್ರು, ನೀರು ಕಡಿಮೆ ಸಿಕ್ಕಿದೆ. ಜಲಜೀವನ್ ಮಿಷನಿಂದ ಮೋಟ್ರೆಲ್ಲ ಬಿಟ್ಟಿದ್ದಾರೆ, ಬಟ್ ಪವರ್ ಕನೆಕ್ಷನ್ ಕೊಡೋದಕ್ಕೆ ಕಾರಣ ಅಲ್ಲಿ ನೀರು ತೆಗಿಯೋಕೆ ಆಗ್ತಾಯಿಲ್ಲ. ಅದೊಂದು CSR ಫಂಡಲ್ಲಿ ಒಂದು ಚನ್ನರಾಯಪಟ್ಟಣ ನಮ್ಮ ಗ್ರಾಮಕ್ಕೆ ಒಂದು ಕೊಠಡಿಯನ್ನು ಕೊಡಿಸಿದ್ದಾರೆ. ಆ ಒಂದು ಶಾಲೆ ಒಂದು ಕೆಲಸ ನಡೀತಾ ಇದೆ. ಈಗ ನಮಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದರಲ್ಲಿ ಸುಮಾರು ಪ್ರತಿ ದಿವಸ ಇಲ್ಲಿ 3 ಗ್ರಾಮ ಪಂಚಾಯತಿನ ಒಳಪಟ್ಟಿರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಅದು. ನಮಗೆ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ವ್ಯವಸ್ಥೆ ಅಂದರೆ 108 ನಾವು ಕಾಲ್ ಮಾಡಿ ಕರೆಸಿ ಹೋಗೋಂಥ ಪರಿಸ್ಥಿತಿ ಇರೋದು. ಇಲ್ಲಿ ನಮಗೆ ಆಸ್ಪತ್ರೆಯಲ್ಲಿ ಅದಕ್ಕೆ 24/7 ಮಾಡಿದರೆ ನಾವು ಜಿಲ್ಲಾಡಳಿತಕ್ಕೂ ಏನು ಮನವಿಯನ್ನು ಕೊಟ್ಟಿದ್ದೀವಿ, DC ಅವ್ರು ಕೊಟ್ಟಿದ್ದೀವಿ, ಒಂದು ಇವರು ಇದಕ್ಕೆ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಏರ್ ಆಫೀಸರ್ಗೆಲ್ಲ ಕೊಟ್ಟಿದ್ದೀವಿ.
ಪಂಚಾಯತಿಂದನೂ ಒಂದು ಲೆಟ್ರನ್ನ ಕೊಟ್ಟಿದ್ದೀವಿ. ಅವ್ರು ಇದುವರೆಗೂ ಅದನ್ನೇನೋ ಪರಿಗಣಿಸಲಿಲ್ಲ. ನಾವು ಸಾಕಷ್ಟು ಸಾರಿ ಕೇಳಿದ್ದೀವಿ. ನಮ್ಮೂರಿಗೆ ಯಾರು ನಿಮ್ಮೂರು ನನಗೇನು ಮಾಡಿಲ್ಲ, ಯಾರು MLA ನನಗೇನು ಮಾಡಿಲ್ಲ. ಮಾಡಿದರೆ ನನ್ನ ಹತ್ರ ಬರಲಿ ಅವರು, ಗೊತ್ತಾಯ್ತಾ? ಅಷ್ಟೇ. ಏನ್ ಮಾಡ್ಬೇಕಾಯ್ತು ಅಂತ ಏನ್ ಮಾಡ್ಬೇಕಾಯ್ತು, ಏನೇನೆಲ್ಲ ನನಗೊಂದು ಸೈಟಿಗೆ ಕೊಟ್ಟಿಲ್ಲ. SC ಅವ್ರಿಗೆಲ್ಲ ದಮ್ರನೇ ಎಲ್ಲ ಅವ್ರಿಗೆ ಕೊಟ್ಟವ್ರೆ, ಗೊತ್ತಾಯ್ತಾ? ನಾನೇ SCನೇ, ನನಗೊಂದು ಕೊಟ್ಟಿಲ್ಲ. ದೇವನಹಳ್ಳಿ ವಿಧಾನಸಭೆ MLA ಕಳೆದೊಂದು 2 ವರ್ಷದಿಂದ ಏನಾದ್ರು ಅಭಿವೃದ್ಧಿ ಕೆಲಸ ನಿಮ್ಮ ಗ್ರಾಮಕ್ಕೆ ಮಾಡಿದಾರ ಅಂತ? ಅಭಿವೃದ್ಧಿ ಕೆಲಸ ಅಂತೂ ಅಂದ್ರಲ್ಲೆಲ್ಲ ಏನೂ ಮಾಡಿಲ್ಲ. ಏನೇನ್ ಈ ಮಾಡ್ಬೇಕಾಯ್ತು? ಸರ್ಕಾರದಿಂದ ಕುಡಿಯೋಕೆ ನೀರು ತುಂಬಾ ಅಭಾವ ಆಗೋಗೈತೆ. ಅಂದ್ರಲ್ಲಿ ಇದರಲ್ಲಿ ಸಮಸ್ಯೆ. ಮೊನ್ನೆ ಬುದ್ಗೆರೆ ಗ್ರಾಮ ಪಂಚಾಯತಿ ಮುಂದೆನೇ ಧರಣಿ ಎಲ್ಲ ಮಾಡಿದ್ರು ಬಾಗ್ಲಾಕ್ಸಿ. ಅದು ಒಂಥರ ನಾವು ಮೆಂಬರ್ಗಳಾಗಿ ಕೂಡ ನಮ್ಗೆ ಒಂಥರ ಅವಮಾನ ಇದ್ದಂಗೆ. ಒಂದು 10ಕ್ಕೆ 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು? 0. ಊರೊಳಗಡೆ ಏನ್ ಕೆಲಸ ಆಗ್ಬೇಕಾಯ್ತು? ಯಾವ ಕೆಲಸ ಆಗ್ಬೇಕಾಗಿತ್ತ? ಏನು ಯಾವ ಕೆಲಸನೂ ಇಲ್ಲ, ಏನೂ ಇಲ್ಲ. ಏನು ಮಾಡಿಲ್ಲ ಅವರು, ಏನು ಮಾಡಿಲ್ಲ ಅವರು. ಏನೋ ಅವರು ಹೇಳ್ಕೊಂಡು ಹೋಗ್ತಾವ್ರೆ ಅಷ್ಟೇ, ಮಾಡಿದ್ದು ಯಾವುದು ಕಾಣಿಸಲ್ಲ. ಶಾಸಕರು ಯಾರು? KH ಮುನಿಯಪ್ಪನವರು. ಈಗೇನಂತಂದ್ರೆ ಅವ್ರು ದಿನನಿತ್ಯ ನಿಮ್ಮ ಸಮಸ್ಯೆಗಳಿಗೆಲ್ಲ ಸ್ಪಂದನೆ ಕೊಡ್ತಾರ? ಡೈಲಿ ಸಿಗ್ತಾರ ನಿಮ್ಗೆಲ್ಲರೂ ಹೋದ್ರೆ ನಿಮ್ಮ ಸಮಸ್ಯೆಗೆ ಬಗೆಹರಿಸ್ಕೊಡ್ತಾರ ಅಂತ? ಇದುವರೆಗೂ ನಾನು ಅವ್ರ ಮುಖ ಒಂದ್ಸಲ ಕೂಡ ನೋಡಲಿಲ್ಲ. ಎಲೆಕ್ಷನಲ್ಲಿ ಓಟಿಗೆ ಬಂದಾಗ ಮಾತ್ರ ನೋಡಿರೋದು. ರೋಡ್ ಎಲ್ಲ ಆಗಬೇಕು, ಯಾವುದು ಇದುವರೆಗೂ ಒಂದು ಕೆಲಸ ಕೂಡ ಆಗಲಿಲ್ಲ. ಒಂದು ಕಾಮಗಾರಿಕೆನೇ ನಡೆದಿಲ್ಲ. ಬಡವ್ರ ಪರ ನಿಂತು ಒಂದು ದಲಿತರ ಪರ ಆಗ್ಬೋದು, ಇನ್ನೊಂದಾಗ್ಬೋದು, ನಿಂತು ಯಾವುದೇ ಸಹ ಒಬ್ರಿಗೂ ಒಂದು ಸಹಾಯ ಅನ್ನೋದು ಇಲ್ಲ. ಅವ್ರಿಗೆ ನಮ್ಗೆ ಅನುದಾನನೂ ಸಿಗ್ತಾ ಇಲ್ಲ ಸರಿಯಾಗಿ. 10ಕ್ಕೆ 10 ಅಂಕಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೀವು ಅಂತ? ನಾವು 0ನೇ ಕೊಡ್ತೀವಿ. MLA ಅಂದರೆ ಜನಗಳ ಸೇವೆ ಮಾಡಬೇಕು, ಜನ ಸೇವಕರಾಗಿರಬೇಕು. MLA ಅಂದರೆ ಇಲ್ಲಿ ಕಾಣೋದೇ ಇಲ್ಲ. MLA ಅಂದರೆ ಯಾರಂತ ಕೆಲವ್ರಿಗೆಲ್ಲ ಗೊತ್ತೇ ಇಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಈ ಕ್ಷೇತ್ರದ ಸುತ್ತಮುತ್ತ ಓಡಾಡಿದರೆ ಅವ್ರಿಗೆ ಗೊತ್ತಿರೋದು ಎಲ್ಲಿ ಏನಂತ. ಈ ನಮ್ಮ MLAಗೆ ಯಾವ ಊರಲ್ಲಿ ಯಾವ ಊರಿಗೆ ಬರ್ತದೆ, ಯಾವ ಒಬ್ಬಳಿಗೆ ಬರ್ತದೆ ಗೊತ್ತಿಲ್ಲ. ಆ ಥರದವ್ನು ಕರ್ಕೊಂಬಂದು MLA ಮಾಡಿ ಮಿನಿಸ್ಟ್ರು ಮಾಡಿದ್ರೆ ಇಲ್ಲೆಲ್ಲ ಹದಗೆಟ್ಟಾಗೈತೆ. ಏನು ಕೆಲಸನೇ ಆಗಿಲ್ಲ. ಏನು ಕೆಲಸ ಆಗಬೇಕಾಯ್ತು ನಿಮ್ಮ ಗ್ರಾಮಕ್ಕೆ ಅಂತ? ಒಂದು ವಾರಕ್ಕೆ 15 ದಿವಸ ನೀರು ಬಿಡ್ತಾರೆ. ಅದೇ ಉಸ್ತುವಾರಿ ಸಚಿವರು ಇಟ್ಕೊಂಡು ಒಂದು 2-3 ಬೋರ್ಗಳು ಹಾಕಿಸಿ ಈ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಲ್ಲೇ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಮೊನ್ನೆ ಒಬ್ಬರು ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡ್ರು. ನಮ್ಮ ಪಕ್ಕದ ನಮ್ಮ ಪಂಚಾಯತ್ ಸೇರಿದಂಥ ಅಂದ್ರಳ್ಳಿ ಒಬ್ಬ ಬಾಲಕಿ. ಆಂಬುಲೆನ್ಸ್ ಇಲ್ಲ. ಇಲ್ಲಿ ಸಮಸ್ಯೆಗಳನ್ನು ಕೇಳೋರು ಯಾರು ಇಲ್ಲ. ಒಂದು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಿಮ್ಮ 10ಕ್ಕೆ 1 ಇಲ್ಲ, 0ನೇ ಅವ್ರದ್ದು. 2 ವರ್ಷ ಆಗಿದೆ ನಮ್ಮ ದೇವನಹಳ್ಳಿ MLA ಆಗಿ KH ಮುನಿಯಪ್ಪನವರು. ಏನೇನು ಕೆಲಸ ಮಾಡಿದಾರೋ ಅಥವಾ ಇಲ್ವಾ ಅಂತ? ಮಾಡಿದ್ದಾರೆ. ಇಲ್ಲಿ ರಾಣಿ ಕ್ರಾಸಿಂದ ಹಿಡಿದು ಟಿಪ್ಪು ಸರ್ಕಲ್ವರೆಗೂ ರೋಡು ರೆಡಿ ಮಾಡ್ತಾಯಿದ್ದಾರೆ. ಲೇಟ್ ಆಗ್ತಾಯಿದೆ ಎಲ್ಲ. ರೋಡು ಟ್ರಾಫಿಕ್ ಸಮಸ್ಯೆಯಿಂದ ಜನ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಈ ಕೆಲಸ ಅಂದರೆ ರೋಡ್ ಬಿಟ್ಟು ಈ ಮೈನ್ ರೋಡ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿಸಿದಾರೋ ಅಥವಾ ಇಲ್ವಾ? ಮಾಡ್ತಾ ಇಲ್ಲ ಇನ್ನೂ ಕೆಲಸಗಳು. ಸರಿಯಾದ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಯಾವುದೂ. ಎಲ್ಲ ಒಂದೇ ಕಡೆನೇ ಬಸ್ ಸ್ಟಾಪ್ ಇದೆ. DVD ಗಾಡಿಗಳು ಅಲ್ಲೇ ಬರ್ತವೆ, BMTCಗಳು ಅಲ್ಲೇ ಬರ್ತವೆ, ಪ್ರತಿಯೊಂದು ಗಾಡಿಗಳು ಅಲ್ಲೇ ಬರ್ತವೆ. ಎಲ್ಲ ಜಾಮ್ ಆಗುತ್ತೆ. ಒಂದು ಸರಿಯಾದ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಹಿಂದುಳಿದಿದ್ದು ವರ್ಗ ಅಂದರೆ ಇದೊಂದೇ ದೇವನಹಳ್ಳಿ ತಾಲೂಕು. ಇದಷ್ಟು ಅದುವನೆ ಯಾವುದೂ ಇಲ್ಲ. ಇವತ್ತು ಒಳ್ಳೆ ಪೋಸ್ಟ್ ಸಿಕ್ಕಿದೆ. ಈ ದೇವನಹಳ್ಳಿಯಲ್ಲಿ ಇವರು ಅತಿ ಎತ್ತರ ಬೆಳೆಸಬೇಕು. ಇವರು ಎಷ್ಟು ಅನ್ಯಾಯ ಆಗಿದೆ ಅಂದರೆ ದೇವನಹಳ್ಳಿ ಅಷ್ಟು ಅನ್ಯಾಯ ಯಾವ ತಾಲೂಕು ಇಲ್ಲ. ಅಂದರೆ ನೀವು ಹೇಳ್ದಂಗೆ KH ಮುನಿಯಪ್ಪನವರಿಂದನೇ ದೇವನಹಳ್ಳಿಗೆ ವಿಧಾನಸಭಾ ಕ್ಷೇತ್ರ ಫಸ್ಟ್ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿರೋದು. ಭಾಳ ನಿರೀಕ್ಷೆ ಇತ್ತು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಜನನ ಎದುರಾಕೊಂಡು ಓಟ್ ಗೆಲ್ಸಿದ್ದೀವಿ. ಸತ್ಯವಾದ ಮಾತಿದು. ಜನನ ಎದುರಾಕೊಂಡು ಪಕ್ಷಿಗಳು ಬಿಟ್ಟು ಬಂದು ಓಟ್ ಹಾಕ್ಸಿದ್ದೀವಿ. ನೀವು ಕಾಂಗ್ರೆಸ್ ಪಾರ್ಟಿನ? ಕಾಂಗ್ರೆಸ್ ಈ ಸಲಿನೇ ಸೇರಿದ್ದು ನಾವು. ದಯವಿಟ್ಟು ಗಮನ ಪಡಬೇಕು ಎಲ್ಲ ಅಧಿಕಾರಿಗಳಷ್ಟೇ. ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರಣ್ಣವರಾಗಿರಲಿ, KH ಮುನಿಯಪ್ಪಣ್ಣವರಾಗಿರಲಿ, ದಯವಿಟ್ಟು ಅವ್ರ ಕೈ ಎತ್ತು ನಮಸ್ಕಾರ ಮಾಡ್ತೀನಿ. ನಿಜವಾಗ್ಲೂ ಹತ್ಕೊಂಡು ಹೇಳ್ತೀನಿ ನಾನು. ಬೇಕಾದರೆ ಅಷ್ಟು ನೋವಾಗುತ್ತೆ ನಮಗೆ. ಇಲ್ಲಿ ಏನೇನು ಮಾಡಬೇಕಾಯ್ತು? ನಮಗೆ ದೇವನಹಳ್ಳಿಯಲ್ಲಿ ಚೆನ್ನಾಗಿರೋ ಬಸ್ ಸ್ಟ್ಯಾಂಡ್ ಇಲ್ಲ, ಒಳ್ಳೆ ತರಕಾರಿ ಮಾರ್ಕೆಟು, ಹೂವು ಅಂಗಡಿ ಅವು ಇಲ್ಲ. ಅವಾದರೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಎಲ್ಲನೂ ಒಂದು ನಮಗೆ ಸೌಲಭ್ಯ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ, ಹೊಸಕೋಟೆಯಲ್ಲಿ ಮಾಡಿದ್ದಾರೆ, ನೆಲಮಂಗಲದಲ್ಲಿ ಮಾಡಿದ್ದಾರೆ. ನಮ್ಮ ದೇವನಹಳ್ಳಿ ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ತಪ್ಪು ಮಾಡಿದ್ರೆ ಅಂತ ನಮಗೆ ಈ ಥರ ಶಿಕ್ಷೆ. ನಮ್ಮ ಮನೆಗಳ ಹತ್ರ ನೋಡಿಬಿಟ್ರೆ ನೀರಿಲ್ಲ, ಚರಂಡಿ ಇಲ್ಲ, ನಮಗೆ ಲೈಟ್ಗಳಿಲ್ಲ. ಆ ಪಂಚಾಯತಿಯಲ್ಲಿ ಹೋದ್ರೆ ಕಣ್ಣಾಗ ನೀರು ಬರ್ತದೆ. ನಮ್ಮ ಮಾತು ಗಮನೇ ತಗೊಳ್ಳಲ್ಲ ಇವ್ರು ಕಾಂಗ್ರೆಸ್ನವರು. ಅವ್ರು ಅಂತೇಳ್ಬಿಟ್ಟು ನಮ್ಮ ಕೆಲಸನೇ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ನಿಮ್ಮನ್ನ ಕೈ ಎತ್ತು ಮುಗಿದು ಬಡವರ ಬಗ್ಗೆ ನೋಡಿಕೊಂಡು ಸ್ವಲ್ಪ ಅವ್ರನ್ನ ಅಂತರವಾಗಿ ಬೆಳೆಸ್ಬೇಕು ಅಷ್ಟೇ ಸ್ವಾಮಿ. ನಿಮ್ದು ಯಾವರು?
ಬಚ್ಚಾಪುರ ಏನಾದ್ರು ಕೆಲಸ ಮಾಡಿದಾರಾ? ಯಾವುದು ಯಾವ ಕೆಲಸ ನಮ್ಮಂತವ್ರಿಗೆ ಏನು ಮಾಡ್ತಾರ ಅವರು? ಇನ್ಯಾರಕ್ಕೆ ಮಾಡ್ತಾರೆ? ಯಾರಿಗೆ ಮಾಡ್ತಾರ? ಹೋಗು. ಎಮ್ಮೆಲ್ಲೆ ಅವ್ರು ಏನಂತಂದ್ರೆ ಸಚಿವರಾಗಿ 2 ವರ್ಷ ಆಯಿತು, ರಾಜ್ಯ ಸರ್ಕಾರದಿಂದ ಸಚಿವರಾಗಿ. ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದ್ದು KH ಮುನಿಯಪ್ಪ ಅವರಿಂದ, ಅಲ್ಲಿಂದ ಸಿಕ್ತು. ಒಂದು ನಿರೀಕ್ಷೆ, ಬಹಳ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಎಲ್ಲ ಈಡೇರಿಸಿದಾರ ಅಂತ? ಅವ್ರು ಏನೂ ಮಾಡಿಲ್ಲ. ಈ ದೇವನಹಳ್ಳಿ ರೋಡ್ನ 2 ತಿಂಗಳಿಂದ ಆಗ್ತಾ ಇದ್ದಾರೆ, ಕ್ಲೀನಾಗಿ ಆಗ್ತಾ ಇಲ್ಲ. ಇಲ್ಲಿ ತನಕ ಸರ್ಕಲ್ ತನಕ ಕಂಪ್ಲೀಟ್ ಮಾಡಿದ್ದಾರೆ, ಇಲ್ಲಿಂದ ಮುಂದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಲ್ಲೆಲ್ಲ ಬಸ್ ಎಲ್ಲ ಸ್ಟಾಪ್ ಆಗಿದೆ, ಒಂದೇ ಒಂಚೂರು ಹಾಕಿಲ್ಲ. ಆಮೇಲೆ ಮುಖ್ಯವಾಗಿ ಇಲ್ಲಿ ರಸ್ತೆ ಹಾಕಿದರೆ ಒಳಗಡೆ ಕಂಬಿಗಳೇ ಇಲ್ಲ. ಕಾಂಟ್ರಾಕ್ಟರ್ಗಳನ್ನ ನಾವೇ ಕೇಳಿ ವಿಚಾರಿಸಿದ್ರೆ ಕಂಬಿನೇ ಹಾಕಲ್ಲ, ಇದು ಹಂಗೆ ಬಂದಿರೋದು, ಬಿಲ್ ಆಗೋದೇ ಹಂಗೆ, ಡೈರೆಕ್ಟ್ ಕಾಂಕ್ರೀಟ್ ಹಾಕಿ ಹಂಗೆ ಮಾಡೋದು ರೋಡು ಅಂತ ಅಲ್ಲಿ ಹೇಳ್ತಾರೆ. ಪಟ್ಟಣದಲ್ಲಿ ಬಿಟ್ಟು ನಿಮ್ಮ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಏನೇನು ಕೆಲಸ ಆಗಬೇಕಾಯ್ತು, ಏನೇನು ಕೆಲಸ ಮಾಡಿಲ್ಲ ಅಂತ? ಬಂದಿದ್ರೆ ಅಲ್ವಾ ಮಾಡೋದು? ಬಂದೇ ಇಲ್ಲ, ವಿಸಿಟೇ ಬಂದಿಲ್ಲ, ಹಳ್ಳಿಗಳಿಗೆ ಬಂದೇ ಇಲ್ಲ. ಬರ್ತಾರೆ, ಬಿಲ್ ಬರ್ತಾರೆ, ತಾಲೂಕು ಆಫೀಸಿಗೆ ಬರ್ತಾರೆ, ಹೋಗ್ತಾರೆ, ಅಷ್ಟೇ ಬಿಟ್ಟರೆ ಒಂದು ಚೂರು ಕೆಲಸ ಮಾಡಿಲ್ಲ. ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ಬಳಿ ಇರುವಂಥ ಹೂವಿನ ಮಾರ್ಕೆಟ್ನಲ್ಲಿ ನಾನಿದ್ದೇನೆ. ಇಲ್ಲಿನ ಜನರು ಏನಂತಾರೆ, ಬೇರೆ ಬೇರೆ ಊರುಗಳಿಂದ ರೈತರು ಇಲ್ಲಿಗೆ ಆಗಮಿಸ್ತಾರೆ. KH ಮುನಿಯಪ್ಪನವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೂನೆಲ್ಲ ಬೇರೆ ಬೇರೆ ಭಾಗಗಳಿಂದ ತಗೊಂಬರ್ತಾರೆ. ಒಂದು ಹೈಟೆಕ್ ಹೂನು ಏನಂತ ಹೂನ್ ಮಾರ್ಕೆಟ್ ಮಾಡ್ಕೊಡ್ಬೋದಲ್ಲ ನಿಮ್ಮ MLA ಅವರು ಅಂತ? ಎಲ್ಲಿ ಮಾಡಿದ್ದಾರೆ? ಆಶ್ವಾಸನೆ ಕೊಟ್ಟಿದ್ದಾರೆ, ಇನ್ನೂ ಆಗಿಲ್ಲ, ಯಾವುದೂ ಇಲ್ಲ. ರೈತರಿಗೆ ಅನಾನುಕೂಲ ಆಗ್ಬಿಟ್ಟಿದೆ. ಫಸ್ಟ್ ರೈತರಿಗೆ ಆಗಿಲ್ಲ, ವ್ಯವಸ್ಥೆ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ. ಸರ್, ನಮ್ಮ ರೈತರಿಗೆ ಇಲ್ಲಿ ಎಲ್ಲ ಜಾಸ್ತಿ ಅನಾನುಕೂಲನೇ ಆಗಿರೋದು. ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಯಾವುದೇ ಆಗಲಿ, ಒಂದು ಹೂವಿನ ಮಂಡಿ ಆಗಲಿ, ಹಣ್ಣಿನ ಮಂಡಿ ಆಗಲಿ, ಯಾವುದೇ ಒಂದು ಸಣ್ಣ ಪುಟ್ಟ ಮಾಡೋಕೆ ಹೋದ್ರೂ ಎಲ್ಲನೂ ನಮಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಏನೇ ಇದ್ರೂ ನಮಗೆ ಇಲ್ಲಿ ಬಂದು ರೈತರಿಗೆ ಸ್ಪಂದಿಸಿ ನಮಗೇನೇ ಆಗಲಿ ನೇರ ಒಂದು ಮಾರ್ಕೆಟಲ್ಲಿ ಒಂದು ಅನುಕೂಲ ಆಗಬೇಕು ಅಂತೇಳಿ ಕೇಳ್ತೀವಿ. ಯಾವ್ಯಾವ ಮಾರ್ಕೆಟ್ ರೈತರಿಗೋಸ್ಕರ ಆಗಬೇಕು ಅಂತ? ಒಂದು ಹಣ್ಣಿನ ಮಾರ್ಕೆಟು, ಹೂವು ಮಾರ್ಕೆಟು ಎಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಾವು ರೈತರು ಬೇಕು ಅಂದರೆ ನಾವು ಧರಣಿ ಮಾಡೋಕ್ಕೂ ರೆಡಿ ಇದ್ದೀವಿ. ಈಗ KH ಮುನಿಯಪ್ಪನವ್ರಿಗೆ ಒಂದು 10 ಮಾರ್ಕ್ಸ್ಗೆ ಎಷ್ಟು ಕೊಡ್ಬೋದು ಅಂತ? ಒಂದು ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. ನಮ್ಮ ರೈತರಿಗೆ ಏನು ಇಲ್ಲಿ ಅನುಕೂಲ ಮಾಡ್ತಾ ಇಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ಏನೇನೆಲ್ಲ ಭರವಸೆ ಕೊಟ್ಟಿದ್ರು, ಏನೇನು ಈಡೇರಿಕೆ ಮಾಡಿದ್ದಾರೆ, ಇನ್ನೇನೇನು ಬ್ಯಾಲೆನ್ಸ್ ಇದೆ ಅಂತ? ಭರವಸೆ ಕೊಟ್ಟಿರೋದು ತುಂಬಾ ಐತೆ, ಈಡೇರಿಕೆ ಏನೂ ಮಾಡಿಲ್ಲ. ಏನೇನು ಭರವಸೆ ಕೊಟ್ಟಿದ್ರು ಅಂತ? ಎಲ್ಲ ನಿಮ್ಗೆ ಮೂಲಭೂತ ಸೌಕರ್ಯಗಳೆಲ್ಲ ಏನು ಮಾಡ್ಕೊಡ್ತೀರಿ, ಮಾರ್ಕೆಟ್ ಮಾಡ್ಕೊಡ್ತೀರಿ, ಎಲ್ಲ ಏನೂ ಮಾಡಿಲ್ಲ. ಅದಾದಮೇಲೆ ತಿರ್ಗಾ ಇವಾಗ ನಾವಿಲ್ಲಿ 2 ವರ್ಷದಿಂದ ಸುಂಕ ಕಟ್ಕೊಂಡು ಮಾರ್ಕೆಟ್ ಮಾಡಿಸ್ತಾ ಇದ್ದೀನಿ. ಅದನ್ನು ಇವಾಗ ತೆರವುಗೊಳಿಸ್ಬೇಕು ಅಂತೇಳ್ಬಿಟ್ಟು ಇವಾಗ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಬೇಕು ಅಂತೆಲ್ಲ ಮಾಡ್ತಾವ್ರೆ. ನಮ್ಗೆ ಇಲ್ಲಿ ರೈತರಿಗೆಲ್ಲ ಅನಾನುಕೂಲ ಮಾಡ್ತಾವ್ರೆ. ಅವ್ರ ಈ ಕಡೆ ದರ್ಶನನೇ ಇಲ್ಲ. ಗೆದ್ಕೊಂಡು ಹೋಗಿದ್ದಷ್ಟೇ ನಾವೇ ಗೆಲ್ಸಿರಿ, ನಾವು ಕಾಂಗ್ರೆಸ್ ಪಾರ್ಟಿನೇ ನಾವೇ ಗೆಲ್ಸಿ ಕಳಿಸಿದ್ದೀರಿ. ಈ ಕಡೆ ದರ್ಶನನೇ ಇಲ್ಲ. ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಇನ್ನೂ 1 ರೂಪಾಯಿ ಕೆಲಸನೂ ಮಾಡಿಲ್ಲ ಅವರು. ರೋಡ್ಗಳು ಹಂಗೆ ಬಿದ್ದಾವೆ, ಕುಡಿಯೋಕೆ ನೀರಿಲ್ಲ, ಕರೆಂಟ್ಗಳು ನ್ಯಾಯವಾಗಿಲ್ಲ, ಪ್ರತಿಯೊಂದು ಏನು ವ್ಯವಸ್ಥೆ ಇಲ್ಲ ನಮ್ಗೆ. ಇಲ್ಲೇ ಅಕ್ಕುಪಟ್ಟೆ ಟೌನ್ ಲಿಮಿಟ್ ಸರ್ ನಮ್ದು. ಹೌದು, ನಾವು ರೈತರೇ ನೋಡಿ, ಹೂವು ತಗೊಂಬತ್ತೀರಿ, ಆ ಮಂಡಿ ಇಲ್ಲ ನಮ್ಗೆ. ಮಳೆ ಬಂದರೆ ನೆನ್ಕೊಂಡು ಇಲ್ಲಿ ನಾವು ವ್ಯಾಪಾರಗಳು ಮಾಡಬೇಕು. ಲೋಕಲ್ ಆಗಿ MLA ಎಂಥ ಕೆಲಸಗಳು ಮಾಡಿಸ್ತಾವ್ರೆ, ನಿಸರ್ಗ ನಾಯಕಸ್ವಾಮಿ. ಇವ್ರೆ ಕೆಲಸಗಳು ಮಾಡಿಸ್ತಾವ್ರೆ, ಅವ್ರದ್ದು ಮೆಜಾರಿಟಿನೇ ಇಲ್ಲ, ಅವ್ರ ಕೆಲಸಗಳು ಮಾಡಿಸ್ತಾವ್ರೆ. ಇವರು ತುಂಬಾ ಮೆಜಾರಿಟಿ ತಗೊಂಡು ಹೋಗಿ ಎಲ್ಲೋ ಕುಂತ್ಕೊಂಡ್ಬಿಟ್ರೆ ಮಿನಿಸ್ಟರ್ ಆಗಿ ಅಲ್ಲಿ ಕುಂತ್ಕೊಂಡವ್ರು ಅಷ್ಟೇ. ಇಲ್ಲಿ ಜನಗಳಿಗೆ ಏನು ಸೌಕರ್ಯ ಮಾಡ್ತಾ ಇಲ್ಲ. ಒಂದು 10 ಮಾರ್ಕ್ಸ್ಗೆ ನೀವು ಎಷ್ಟು ಅಂಕ ಕೊಡ್ತೀರಾ? ನಾವು ಅರ್ಧ, 1ರಲ್ಲಿ ಅರ್ಧ. ಬಿದ್ದೂರು ಏನಂತಂದ್ರೆ ಗ್ರಾಮಾಂತರ ಗ್ರಾಮಗಳಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇದೆಯಾ? ಬಸ್ ವ್ಯವಸ್ಥೆ ಇದೆಯಾ? ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ ಎಲ್ಲ ಇದೆಯಾ ಅಂತ? ಕಡಿಮೆ ಐತೆ, ಎಲ್ಲ ಕಡಿಮೆ ಮಾಡೋರು. ನಿಮ್ಮೂರಿಗೆ ಎಷ್ಟೆಲ್ಲ 2 ವರ್ಷದಲ್ಲಿ ನಿಮ್ಮೂರಿಗೆ ಏನಾದ್ರು ಮಿನಿಸ್ಟ್ ಒಂದ್ಸಲ ಬಂದು ಹೋಗಿದ್ರ? ಬಂದಿಲ್ಲ. ಏನೇನು ಕೆಲಸ ಆಗಬೇಕಾಯ್ತು ನಿಮ್ಮೂರಿಗೆ ಅಂತ? ಇನ್ನು ನಮ್ಗೆ ನೀರಿನ ವ್ಯವಸ್ಥೆ ಆಗಬೇಕು, ರೋಡ್ಗಳದ್ದು ಎಲ್ಲ ಸ್ವಲ್ಪ ಚರಂಡಿ ಕೆಲಸ ಎಲ್ಲ ಆಗಬೇಕು. ಆದ್ರೂ ಇಲ್ಲಿವರೆಗೂ ಏನೂ ಮಾಡಿಲ್ಲ ಅಂತ. ಒಂದು ಸ್ವಲ್ಪ ಮಾಡೋರು, ಇನ್ನೂ ಮಾಡೋದೈತೆ. ಚಿಕ್ಕಬಳ್ಳಾಪುರ ಲಾಂಗ್ ಆಗ್ತದೆ, ಟ್ರಾಫಿಕ್ ಜಾಸ್ತಿ ಆಯಿತು. ನಾವು ಬೆಳಗ್ಗೆ ಬಿಡಿಸ್ಕೊಂಡು ಫ್ರೆಶ್ ಆಗಿ ಹೂವು ಅಲ್ಲಿ ತಗೊಳಕ್ಕಾಗಲ್ಲ, ಲೇಟ್ ಆಗ್ತದೆ. ಇಲ್ಲಿಗಾದರೆ ತಂದು ನಾವು ಮಾರ್ಕೆಟ್ ಕೊಡ್ಬೋದು, ಫ್ರೆಶ್ ಆಗಿ ಕೊಡ್ಬೋದು. ಇಲ್ಲಿಂದ ಡಿಸ್ಟ್ರಿಬ್ಯೂಟು ಸುತ್ತಮುತ್ತ ಹಳ್ಳಿಗಳಿಗೆ ಇದಾಗ್ತದೆ. ಇಲ್ಲ, ಅವರು ಮಾಡುವಾಗ ಮುನ್ಸಿಪಾಲ್ಟಿ ಹತ್ರ ನಾವು ಎಲ್ಲ ಒಟ್ಟಿಗೆ ಹೋಗಿ ಅಲ್ಲ ಅವ್ರನ್ನ ಕೇಳಬೇಕಂತಿದ್ವಿ. KH ಮುನಿಯಪ್ಪನವ್ರಿಗೆ ಅವ್ರ ಮಿನಿಸ್ಟರ್ ಅವ್ರನ್ನೂ ಕೇಳಬೇಕಂತಿದ್ವಿ. ಈ ಮುನ್ಸಿಪಾಲ್ಟಿ ಹತ್ರನೂ ಎಲ್ಲ ಒಟ್ಟಿಗೆ ಹೋಗಿ ರೈತರೆಲ್ಲ ಮಾಡಿಲ್ಲ, ಯಾವುದು ಮಾಡಿಲ್ಲ, ಎಲ್ಲ ಸೌಕರ್ಯ ಇದೆ. ಏನ್ ಗೊತ್ತಾ ಗೆದ್ದಿರೋದು, ಏನ್ ಗೊತ್ತಾ ಉದ್ದೇಶ? ಇವಾಗ ಅವ್ರಿಗೆ 400 ಎಕರೆ ಜಮೀನು ಬೇಕಂತೆ, ಎಲ್ಲಿ KDBನಲ್ಲಿ ಜಮೀನು ಬೇಕಂತೆ, ಅದಕ್ಕೆ ಮಾಡಕ್ ಬಂದಿರೋದು ಅವ್ರು. ಇಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಕ್ ಬಂದಿಲ್ಲ ಅವರು. ಒಂದು ತೋರಿಸ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾಡಕ್ ಬಂದಿದ್ದಾರೆ ಅಂತ. ರಿಯಲ್ ಎಸ್ಟೇಟ್ ಅವ್ರದ್ದು, ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು ಅವರು. 7 ವರ್ಷ ಕೋಲಾರ ಗಲ್ತೆ ಬಿರ್ಜಾತ್ರನಿಂದ ಊರಕ್ಕ ರೋಡ್ ಇಲ್ಲ.
ಇಲ್ಲೇನು ಮಾಡಿಬಿಟ್ಟಿದ್ದಾರೆ ನಾವು ಇಲ್ಲೇ ಸುಮ್ಮನೆ ಇದು ಮಾಡೋಕೆ ಬಂದವ್ರೆ ಅಷ್ಟೇ. ಈಗ ನಮ್ಮ MLA ಅವ್ರು ಏನಂತಂದ್ರೆ ಅಲ್ಲಿ ಕೋಲಾರದಲ್ಲಿ 7 ಸಲ ಗೆದ್ದು ಒಂದ್ಸಲ ಸೆಂಟ್ರಲ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ಸಚಿವರಾಗಿ MLA ಆಗಿ ಏನೇನು ಕೆಲಸ ಮಾಡಿದ್ದಾರೆ? ಕೆಲಸದ ಕತೆ ಬಿಡಿ, ಬಟ್ ಸಚಿವರನ್ನ MLA ಅವ್ರನ್ನ ಕಾಣೋಣ ಅಂದರೆ ಕಣ್ಣು ಕಾಣೋದೇ ಇಲ್ಲ. ಯಾಕೆಂದರೆ ಇದಕ್ಕೆ ಮುಂಚೆ ಇದ್ದಂತಹ ಅದು ಯಾವುದೇ ಪಕ್ಷ ಆಗಿರಲಿ, ನಿಸರ್ಗ ನಾಶ ಮಾಡೋರು, ಬಡವರು ಬಗ್ಗರು ಇನ್ನೊಂದು ಮತ್ತೊಂದು ಮಗದೊಂದು ಸಾವಾಗಿದ್ದರೂ ಸರಿ ಪ್ರತಿಯೊಬ್ಬರಿಗೂ ಪ್ರತಿದಿನ ಕಾಣ್ತಾ ಇದ್ರು. ಮತ್ತು ಇಲ್ಲೇ ಒಂದು ಕಚೇರಿಯನ್ನು ಅಂದರೆ ಮನೆಯನ್ನೇ ನಿವಾಸವನ್ನೇ ಮಾಡಿದ್ರು. ಪ್ರತಿದಿನ ಅವ್ರ ಮನೆ ಹತ್ರ ಸಮಸ್ಯೆಗಳನ್ನ ಆಲಿಸ್ತಿದ್ರು. ಅಂದರೆ 10 ಗಂಟೆ 11 ಗಂಟೆವರೆಗೂ ಕಾತಿದ್ದು ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಕ್ಕೆ ಹೋಗ್ತಿದ್ರು. ನಮ್ಮ ಸಚಿವರು ಸಿಗೋದು ಕಡಿಮೆ. ಜೊತೆಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಈ ಭೂಸ್ವಾಧೀನ ಹೋರಾಟ ಏನು 4 ವರ್ಷಗಳಿಂದ ನಡೀತಾ ಇತ್ತು. ನಾನು ಗೆದ್ದಿದ ತಕ್ಷಣ ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. 4 ವರ್ಷ ಪಾಪ ಹೋರಾಟ ಮಾಡಿದ್ರು. ಅವ್ರನ್ನ ಕೇಳಿ ಅವರೇನು ಮಾಡಲಿಲ್ಲ. ಮತ್ತು MB ಪಾಟೀಲ್ ಅವರು ಏನೂ ಮಾಡಲಿಲ್ಲ. ಸಿದ್ದರಾಮಯ್ಯರು ಈ ರೈತರ ಹೋರಾಟವನ್ನು, ರೈತರ ಶಕ್ತಿಯನ್ನು ಕಂಡು ಮುಂದಿನ ದಿನಗಳು ತೊಂದರೆ ಆಗ್ಬೋದು ಅಂತೇಳಿ ಇವತ್ತು ಒಪ್ಪಿ ಆ ಭೂಮಿಯನ್ನು ಬಿಟ್ಕೊಟ್ಟಿದ್ದಾರೆ. ರೈತ ಶಕ್ತಿಯನ್ನು ನಾವು ತೋರಿಸಿದ್ದೀವಿ. ನಾವು ಒಬ್ಬ ರೈತ ಹೋರಾಟಗಾರ. ಹಾಗಾಗಿ ನಮ್ಮ KH ಮುನಿಯಪ್ಪರ ಬಗ್ಗೆ ಹೇಳ್ಕೊಳ್ಳೋಂಥದ್ದೇನಿಲ್ಲ, ಅಭಿವೃದ್ಧಿ ಇಲ್ಲ ಸರ್. ಇಲ್ಲಿರೋಂಥ ಬೇರೆ ಬೇರೆ ವ್ಯಕ್ತಿಗಳು ಅವ್ರ ಹಿಂದೆ ಓಡಾಡೋಂಥವ್ರು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ. ದೇವನಹಳ್ಳಿ ಅಂತೂ ಅಭಿವೃದ್ಧಿ ಆಗಿಲ್ಲ, ಹೇಗಿದೆಯೋ ಹಾಗೇ ಇದೆ ಸರ್. ನಮ್ಮ ಈ ಸಚಿವರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ? ಸರ್ 0 ಅಂತ ಹೇಳ್ತೀನಿ ಸರ್. ಬೆಂಗಳೂರಿಂದ 100 ಕಿಲೋಮೀಟ್ರು ದೂರ ಇರೋ ಕ್ಷೇತ್ರಕ್ಕಿಂತ ಭಾಳ ಕಡಿಮೆ ಡೆವಲಪ್ಮೆಂಟಲ್ಲಿ ನಾವಿದ್ದೀವಿ. ಭಾಳ ರಾಜಕಾರಣ ಅನುಭವ ಇರೋಂಥವ್ರು ಇವತ್ತು ನಮ್ಮ ತಾಲೂಕಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಸರ್ಕಾರ ಅವ್ರದ್ದೇ ಇದೆ. ಹಾಗಾಗಿ ಭಾಳಷ್ಟು ಕೆಲಸಗಳನ್ನ ಮಾಡ್ಬೋದಾಗಿತ್ತು. ದೇವನಹಳ್ಳಿಯಲ್ಲಿ 3 ಕಿಲೋಮೀಟ್ರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆ ಕಾಂಕ್ರೀಟ್ ರಸ್ತೆ ಹಾಕಲಿಕ್ಕೆ 4 ತಿಂಗಳಿಂದ ಆಗ್ತಾ ಇದ್ದೀವಿ. ಇದುವರೆಗೂ ಎಲ್ಲ ಜನಸಾಮಾನ್ಯವರು ಬೈಕೊಂಡು ಓಡಾಡ್ತಾ ಇದ್ದಾರೆ. ರಾತ್ರಿ ವೇಳೆಯಲ್ಲಿ ಆ ಕೆಲಸನ ಹಾಕಿ ಮುಗಿಸ್ಬೋದಾಗಿತ್ತು. ಇವತ್ತು ಎಂತೆಂಥ ಸಮುದ್ರದಲ್ಲಿ ಬ್ರಿಡ್ಜನ್ನು ಮಾಡ್ತಾ ಇದ್ದಾರೆ, ಎಂತೆಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿದೆ. ಇವತ್ತು ಮಂದಗತಿಯಲ್ಲಿ 4-5 ತಿಂಗಳಿಂದ ನಾವು ಒಂದೇ ಕೆಲಸ ಮಾಡಿ ಅದನ್ನೇ ಜನಕ್ಕೆ ತೋರಿಸಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಅನ್ನೋದು ಸಮಂಜಸ ಅಲ್ಲ. ಇದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕುಂದಾಣ ಹೋಬಳಿಯ ಕುಂದಾಣ ಗ್ರಾಮ ಪಂಚಾಯತಿ ಮುಂದೆ ನಾವಿದ್ದೇವೆ. ಇಲ್ಲಿ ಗ್ರಾಮಸ್ಥರಿದ್ದಾರೆ. ಅವರು ಯಾವ ರೀತಿಯಾದಂಥ ಅಭಿಪ್ರಾಯನ KH ಮುನಿಯಪ್ಪನವ್ರ ಪರ ಮಾತಾಡ್ತಾರೋ ಅಥವಾ ವಿರೋಧ ಮಾತಾಡ್ತಾರೋ, ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೋ, ಅಭಿವೃದ್ಧಿ ಮಾಡಿಲ್ವಾ ಅಂತ ಹೇಳ್ತಾರೋ ಅವ್ರನ್ನೇ ಕೇಳೋಣ. ಸರ್, ಈಗ 2 ವರ್ಷ ಆಯಿತು ನಮ್ಮ ಸಚಿವರು ಶಾಸಕರಾಗಿ ಸಚಿವರಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದ್ದಾರೆ ಅಂತ ಸರ್? ಅನುದಾನನೇ ಇಲ್ಲ ಅಂತಲ್ಲ ಸರ್. ಅನುದಾನ ಇಲ್ಲದಾಗ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಅವರು? ಸರ್ಕಾರದಿಂದ ಅನುದಾನ ಕೊಟ್ಟರೆ ಅವ್ರು ಏನಾದರೂ ಮಾಡ್ತಾರೆ. ಅನುದಾನನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ? ಹೊಸಕೋಟೆ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಒಂದಷ್ಟು ಅನುದಾನ ತಂದು ಅಲ್ಲಿ ಅನುದಾನ ಅಂದರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಿರಿಯ ಸಚಿವರು ಇದ್ದಾರೆ. ಹೈಕಮಾಂಡ್ ಗಂಟ ನೇರ ಕೂತ್ಕೊಳ್ಳೋಂಥ ಮಾತಾಡೋಂಥ ಕೆಪಾಸಿಟಿ ಇದೆ. ಅಂಥವರು ಇಲ್ಲಿ ಅಭಿವೃದ್ಧಿ ಮಾಡಿದಾರೋ? ಇವಾಗ ಅನುದಾನ ಹೆಚ್ಚುವರಿ ತರೋದು ಗ್ಯಾರಂಟಿ ಬಿಟ್ಟು ಹೆಚ್ಚುವರಿ ಅನುದಾನ ತರೋದು ನಮ್ಮ ಸಚಿವರು ಜವಾಬ್ದಾರಿ. ಈಗ ಇವರು ನಮ್ಮ ಸಚಿವರು ಬಿಸಿ ಜಾಸ್ತಿ. ಯಾಕಂದ್ರೆ ಅವರು ಡೆಲ್ಲಿ ಆಯಿತು ಮೀಟಿಂಗ್ ಆಯಿತು, ಇದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಹಳ್ಳಿ ಕಡೆ ಜಾಸ್ತಿ ಕಾಣಿಸ್ಕೊಳಲ್ಲ ಅವರು. ಏನೆಲ್ಲ ಅಭಿವೃದ್ಧಿ ಕೆಲಸ ನಮ್ಮ ಸಚಿವರು ನಮ್ಮ ಕ್ಷೇತ್ರಕ್ಕೆ ಮಾಡಬೇಕಾಯ್ತು ಸರ್? ಮಾಡಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ರಸ್ತೆ ಅಭಿವೃದ್ಧಿ ಮಾಡಬೇಕು, ಈ ಕೆಲವು ಬಡಬಗ್ಗರ ಸವಲತ್ತುಗಳು ನೋಡಬೇಕು, ಬಡಬಗ್ಗರ ಬಗ್ಗೆ ಆಲಿಸ್ಬೇಕು. ಆದರೆ ನಮ್ಮ ಕೃಷ್ಣ ಬೈರೇಗೌಡರು ಆದಷ್ಟು ಇರೋದ್ರಾಗ ಅವರು ಕಂದಾಯ ಸಚಿವರಾಗಿವ್ರೆ. ಈ ಪೋಡಿ ಆಂದೋಲನ ಮಾಡಿ ಬಡಬಗ್ಗರಿಗೆ ಸಹಾಯ ಮಾಡ್ಯಾರ, ಇಲ್ಲ ಅಂತ ಹೇಳಲ್ಲ. ಒಳ್ಳೆ ಅಭಿವೃದ್ಧಿ ಆಂದೋಲನ ಮಾಡಿದ್ರು ಅವರು, ಒಂದು ಒಳ್ಳೆ ಹೆಸರು ಮಾಡಿದ್ರು ಅವರು. ನಮ್ಮ KH ಮುನಿಯಪ್ಪನವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್ ಅಭಿವೃದ್ಧಿ ವಿಚಾರದಲ್ಲಿ? ಅಭಿವೃದ್ಧಿ ವಿಚಾರದಲ್ಲಿ ಒಂದು 4 ಮಾರ್ಕ್ಸ್ ಕೊಡ್ಬೋದು ಸರ್. ನಿಮ್ದೇ ಅವರು? ನಮ್ದು ಆಲೂರು ದುದ್ನಹಳ್ಳಿ. ಈಗ KH ಮುನಿಯಪ್ಪನವರು ನಮ್ಮ ಸಚಿವರಾಗಿ ಶಾಸಕರಾಗಿ 2 ವರ್ಷ ಆಯಿತು. ಏನೆಲ್ಲ ಡೆವಲಪ್ಮೆಂಟ್ ಮಾಡಿದಾರ? ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರಾ? ಮಾಡ್ತಾವ್ರೆ, ಕಾಂಕ್ರೀಟ್ ಕೆಲಸ ಮಾಡ್ತಾವ್ರೆ. ಮಾಡವ್ರೆ. ಒಂದು ಯಾವ ಊರಲ್ಲಿ ಕೆಲಸ ಮಾಡಿದ್ದಾರೆ? ಆಲೂರಲ್ಲಿ ಕೆಲಸ ಮಾಡವ್ರೆ. ಅಭಿವೃದ್ಧಿ ಕಾಂಕ್ರೀಟ್ ಕೆಲಸ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡಿದ್ದಾರೆ? ಬೇರೆ ಇನ್ನೂ ಇದು ಇದಾಗಿಲ್ಲ. ಕಾಂಕ್ರೀಟ್ ಮನೆ ಉದ್ಘಾಟನೆ ಮಾಡಿಬಿಟ್ಟೋಗಿದ್ರು, ಕೆಲಸ ಆಯಿತು. ಯಾರು ಉದ್ಘಾಟನೆ ಮಾಡಿದ್ರು? KH ಮುನಿಯಪ್ಪನ. ಏನೆಲ್ಲ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಬೇಕು ಅಂತ? ಇನ್ನೂ ಬೇಜಾನ್ ಕೆಲಸ ಐತೆ. ಇನ್ನು ಲೈಟ್ಗಳು ಹಾಕ್ಸ್ಬೇಕು, ಬೇಜಾನ್ ಕೆಲಸ ಐತೆ. ಕಾಂಕ್ರೀಟ್ ಹಾಕೋದು ಕೆಲಸ ಐತೆ. ಇನ್ನೂ ಬಹುತೇಕ ಏನಂತಂದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಮಾಡ್ತಾವ್ರೆ. 2 ವರ್ಷ ಆಯ್ತಲ್ಲ ಬಂದು ಏನು ಮಾಡ್ತಾರೆ. ನಾವು ನಮ್ಕಾಗೆ ಮಾಡಬೇಕು ಅವರು. ನಾವು ಅದೇ ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೀವು? ನಾವು 90 ನಾವಿದ್ದೀವಿ. ಕುಂದಾಣ ಸರ್ಕಲ್ ಇದ್ದಾವೆ. ಕುಂದಾಣದಿಂದ ನೀವು ಯಾವ ಕಾಲೇಜ್ಗೆ ಹೋಗ್ತಾ ಇರೋದು? ಕೇಂಬ್ರಿಡ್ಜ್. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಕೇಂಬ್ರಿಡ್ಜಿಂದ ಕಾಲೇಜಿಂದ ಎಲ್ಲಾದರೂ ಚಪ್ರಕಲ್ಲು ಹೈವೇಗೆ ಹೋಗಬೇಕು ಅಂದರೆ ಬಸ್ಸಸ್ಸು ಅಂಥವೇನಿರಲ್ಲ, ಫೆಸಿಲಿಟಿ ಇಲ್ಲ ಇಲ್ಲಿ. ಅದಕ್ಕೆ ನಮ್ಗೆ ಬೇಕು ಅಂತ ನಾವು ಡೈಲಿ ಡ್ರಾಪ್ ಕೇಳ್ಕೊಂಡು ಗಾಡಿಗಳಲ್ಲಿ ಹಂಗೆ ಹೋಗಿ
ಎಲ್ಲಿಗೋಗ್ಬೇಕು ನೀವು ಮೈನ್ ಬಸ್? ನಾವು ಚಪ್ರಕಲ್ಲು. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇರುತ್ತೆ. ಎಷ್ಟು ವರ್ಷದಿಂದ ಬಸ್ ಇಲ್ಲ, ಎಷ್ಟು ಇಯರ್ಸಿಂದ ಬಸ್ ಇಲ್ಲ ಇಲ್ಲಿ ಅಂತ? ಇಲ್ಲಿ ಇಲ್ಲ ಅಂತೆ, ಬಸ್ಸೇ ಇಲ್ಲ ಅಂತ ಇಲ್ಲಿ. ನಾವು ಮೊನ್ನೆ ವರ್ಷ ಬಂದಿದ್ದು, 1 ಇಯರ್ ಆಯ್ತು ನಾವು ಬಂದು. ಏನೆಲ್ಲ ಡೆವಲಪ್ಮೆಂಟ್ ಕೆಲಸ ಮಾಡಬೇಕಾಯ್ತು ನಿಮ್ಮ ಗ್ರಾಮಕ್ಕೆ? ಮಾಡಬೇಕಾಗಿತ್ತು, ಹಿಂಗೆ ಮಾಡ್ತಾ ಇವರು ಲೀಡ್ರುಗಳು ಮಾಡ್ತಾವ್ರೆ ಲೀಡ್ರುಗಳು ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್. ಈ ಸರ್ಕಾರ ಬಂದಾದ್ಮೇಲೆ ಮಾಡ್ತಾ ಇದೆಯಾ? ಸರ್ಕಾರ ಬಂದಮೇಲೆ ನೋಡ್ರಿ, ಇವತ್ತು ಉಚಿತ ಅಕ್ಕಿ ಮತ್ತು 2 ಸಾವಿರ ದುಡ್ಡು ಕೊಡ್ತಾವ್ರೆ. ಅವ್ರಿಗೆಲ್ಲ ಎಷ್ಟು ಅನುಕೂಲ ಆಗಿದೆ. ಅದು ಆ ಗ್ಯಾರಂಟಿ ಯೋಜನೆ ಬಿಟ್ಬಿಟ್ಟು ಬೇರೆ ಡೆವಲಪ್ಮೆಂಟ್ ನಿಮ್ಮ ಮಿನಿಸ್ಟರ್ ಏನೆಲ್ಲ ಮಾಡಿದ್ದಾರೆ? ಚರಂಡಿಗಳೆಲ್ಲ ಈಗ ನಮ್ಮೂರಿಗೆ 4 ಲಕ್ಷ ಕೊಂಡು ಕೊಟ್ಟವ್ರೆ ಚರಂಡಿ ಇರೋಕ್ಕೆ. ಎಲ್ಲ ಕಡೆನೂ ಕೆಲಸಗಳು ಮಾಡ್ತಾವ್ರೆ. ಇನ್ನೇನೆಲ್ಲ ಕೆಲಸ ಮಾಡಬೇಕು? ಅವರು MLA ಬರಲಿಲ್ಲ ಅಂದ್ರೂ ಅವರು ಮತ್ತು ಲೀಡ್ರುಗಳು ಮತ್ತು ಮೆಂಬರ್ಗಳು ಅನುದಾನ ಕೊಡ್ತಾರೆ. ಪಂಚಾಯತಿಂದ ಅನುದಾನ ಬರ್ತಾ ಇದೆ, ಕೆಲಸ ಆಗ್ತಾ ಇದೆ. ನಿಮ್ಮ MLA ಅವ್ರಿಗೆ ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಮಾಡೋದು 100% ಕೊಡ್ಬೋದು. ನಮ್ಮ ದೇವನಹಳ್ಳಿ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಇಲ್ಲ. ರೈತರಿಗಾಗ್ಬೋದು, ಯಾವುದೇ ನಮ್ಮ ದೀನ ದಲಿತರಿಗಾಗಿರ್ಬೋದು, ಯಾವುದೇ ಸವಲತ್ತುಗಳಿಲ್ಲ. ಯಾವುದೇ ಜನಪರ ಕಾಳಜಿ ಇಟ್ಕೊಂಡು ಯಾವುದೇ ಸವಲತ್ತುಗಳನ್ನ ಈ ನಮ್ಮ ಮಿನಿಸ್ಟ್ರು ಕೊಟ್ಟಿಲ್ಲ. ಏನು ಕೆಲಸ ಮಾಡಬೇಕಾಯ್ತು, ಏನು ಕೆಲಸ ಮಾಡಿಲ್ಲ? ನಮ್ಮ ತಾಲೂಕಿಗೆ ಅತಿ ಹೆಚ್ಚು ನಿವೇಶನ ರೈತರಿಗೆ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಾಮದಲ್ಲೇನೋ ಹೋರಾಟ ಮಾಡ್ತಾನೇ ಇದ್ದಾರೆ. ಇಲ್ಲಿಯವರೆಗೂ ಸಹ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಸರ್ವೆಯವರು ಬಂದರೆ, ತಹಸೀಲ್ದಾರ್ ಅಧಿಕಾರಿಗಳು ಬಂದರೆ ಅವ್ರಿಗೆ ಫೋನ್ ಮುಖಾಂತರ ಫೋನ್ ಕರೆ ಕೊಟ್ಟು ಏನೋ ಸರ್ವೆ ಮಾಡಿಬಿಡ್ರಿ ರೈಸಂದ್ರದ್ದು, ನಿವೇಶನ ಕೊಡಬೇಡ್ರಿ ಅಂತ ಒಂದು ಬೇಜವಾಬ್ದಾರಿತನ ಹೇಳಿಕೆಯನ್ನು ಸುಮಾರು ಬಾರಿ ಕೊಟ್ಟಿದ್ದಾರೆ. ಮೌಖಿಕವಾಗಿ ಇದೇ ತಹಸೀಲ್ದಾರ್ಗಳು ಸುಮಾರು ಬಾರಿ ನನಗೆ ಹೇಳಿದ್ದಾರೆ, ಈ ಥರ ಹಿಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಸಚಿವರು, ನಿಮ್ಮ ಶಾಸಕರು ಅಂತೇಳ್ಬಿಟ್ಟು. ಅಂತಹ ಶಾಸಕರನ್ನ ನಾವು ಆಯ್ಸ್ಕೊಂಡಿರೋದು ನಮ್ಮ ದುರದೃಷ್ಟ, ನಮ್ಮ ತಾಲೂಕನ್ನ ದುರ್ದೈವ ಅಂತೇಳ್ಬಿಟ್ಟು ನನ್ನ ಅನಿಸಿಕೆ. ನಿಮ್ಗೆ ಯಾವ ರೀತಿಯಾದಂಥ ಅಭಿಪ್ರಾಯ KH ಮುನಿಯಪ್ಪನವ್ರ ಬಗ್ಗೆ ಇದೆ? ನಮ್ಮ KH ಮುನಿಯಪ್ಪನವರು ಏನು ಮಾಡಬಾರ್ದು ಅದನ್ನು ಕರೆಕ್ಟಾಗಿ ಮಾಡ್ತಾರೆ. ಏನು ಮಾಡಬೇಕು ಅಂತ 0%, ಏನು ಮಾಡಬೇಕು ಅದರಲ್ಲಿ 0% ಅವ್ರು ಮಾಡೋದು. ರಿಯಲ್ ಎಸ್ಟೇಟ್ ದಂಧೆ ಅಲ್ಲಿ ಮಾಡೋಕ್ಕಾಗಿಲ್ವಂತೆ, ಕೋಲಾರದಿಂದ ಇಲ್ಲಿ ಬಂದಿದ್ದಾರೆ. ಏನಕ್ಕೆ? ಇಲ್ಲಿರೋ ಜಮೀನೆಲ್ಲ ಲೆಫ್ಟಾಯಿಸೋಕ್ಕೆ. ರಿಯಲ್ ಎಸ್ಟೇಟ್ ದಂಧೆ ಅಂತೂ ಒಂದು ಕರೆಕ್ಟಾಗಿ ನಡೀತಾ ಇದೆ ಈ ಒಂದು ಅವಧಿಯಲ್ಲಿ. ಇನ್ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಅಲ್ಲ, ಹಿರಿಯ ಸಚಿವರು ಇದ್ದಾರೆ, 7 ಸಲ ಏನಂತಂದರೆ ಅಲ್ಲಿ ಸಂಸದರಾಗಿದ್ದರು, ಒಂದು ಸಲ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಇಲ್ಲಿ ಮಿನಿಸ್ಟ್ರು. ದೇವನಹಳ್ಳಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಸಿಕ್ಕಿರೋದು, ಇದ್ರ ಬಗ್ಗೆ ಸರ್ ಯಾರು ಸರ್? ನಮ್ಮ ದುರ್ದೈವ ಅಂತ ಹೇಳ್ಕೊಂತೀವಿ ನಾವು. ಯಾಕಂತಂದರೆ ಈ ಥರ ಒಬ್ಬ ಮಿನಿಸ್ಟ್ರು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಆ ಥರ ಒಂದು ನಾವು ಯಾವ ರೀತಿ ಹೇಳ್ಬೇಕಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಇವರು ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನಮ್ಮ ಜಾಬಿಂದ ಕತ್ರೆ ಆಗ್ತಾ ಇದ್ದಾರೆ. ಇಂಥ ಸರ್ಕಾರದಲ್ಲಿ ನಮ್ಗೇನಕ್ಕೆ ಅವಶ್ಯಕತೆನೇ ಇಲ್ಲ. ಈ ಸರ್ಕಾರನೇ ಬೇಡ ಅನಿಸುತ್ತೆ. ಇಲ್ಲ, ಈ ರೋಡ್ಗಳದೆಲ್ಲ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಇದು ಚನ್ನರಾಯಪಟ್ಟಣದ ಇದಕ್ಕೆ ರೈತರದ್ದು ಜಮೀನು ಉಳಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವರು. ಇದರಿಂದ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರೋ ರೈತರು ಏನು ಹೇಳ್ತಾರೆ ಅಂದರೆ, KH ಮುನಿಯಪ್ಪನ ಏನಾದ್ರು ನಂಬಿದ್ರೆ ನಾವು ಇವತ್ತು ಭೂಮಿ ಉಳಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ನಾವೇ ನೇರವಾಗಿ ಹೋಗಿರೋದ್ರಿಂದ, ಮುಖ್ಯಮಂತ್ರಿಗಳ ಹತ್ರ ಹೋಗಿರೋದ್ರಿಂದ ಭೂಮಿ ಉಳಿಸ್ಕೊಂಡಿದ್ದೀವಿ. ಇಲ್ಲ, ಅದು ಸುಳ್ಳು, ಸತ್ಯಕ್ಕೆ ದೂರವಾದ ಮಾತು. ಮಾಡಿದ್ದಾರೆ ಇವ್ರ ಪ್ರಯತ್ನವೂ ಇದೆ. ಅದರಲ್ಲಿ ಪ್ರಯತ್ನ ಮಾಡಿ ರೈತರಿಗೆ ಭೂಮಿ ಉಳಿಸ್ಕೊಟ್ಟಿದ್ದಾರೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ. ಬಡವರಿಗೆ ಬಗರಿಗೆ ಅದು ಇದು ಏನಾನ ಎಮರ್ಜೆನ್ಸಿ ಏನಾಯ್ತು ಅಂದರೆ ಹಾಸ್ಪಿಟ್ಲ್ದು ಅದು ಇದು ಹೋಗಿ ಮಾಡ್ಕೊತಾ ಇದ್ದಾರೆ. ಸಹಾಯಸ್ತ ಮಾಡ್ತಾ ಇದ್ದಾರೆ. ಯಾರೇ ಹೋಗಲಿ, ಬಡವರು ನಿರ್ಗತಿಕರು ಹೋದರೆ ಅವ್ರಿಗೆ ಸಹಾಯ ಮಾಡೋ ಒಳ್ಳೆಯ ಗುಣ ಇದೆ ಅವ್ರಿಗೆ. ಒಂದು 10 ಮಾರ್ಕ್ಸ್ಗೆ ನಿಮ್ಮ KH ಮುನಿಯಪ್ಪನವ್ರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 8 ಕೊಡ್ಬೋದು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 3. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 3. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 3. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 3. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, KH ಮುನಿಯಪ್ಪ. ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 3.5. ಸಚಿವ ಸಂಪುಟದಲ್ಲಿ ಹಿರಿಯ ನಾಯಕರಾಗಿರುವಂಥ KH ಮುನಿಯಪ್ಪನವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿ ಮಾಡೋದರಲ್ಲಿ ಸಾಕಷ್ಟು ವಿಫಲರಾಗಿದ್ದಾರೆ. ಕಳೆದ ಒಂದು 2 ವರ್ಷದಿಂದ KH ಮುನಿಯಪ್ಪನವರು ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಮುಂದೆ ಬರುವಂಥ 3 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.